ಹೈ ನೆಕ್ ಬ್ಲೌಸ್ ಕಟ್ಟಿಂಗ್. ಹೈ ನೆಕ್ ಬ್ಲೌಸ್ ಕಟ್ಟಿಂಗ್ನಾಗ ಇದು ತೋಳು 9:30 ರೆಡಿ ಇಕ್ಕೊಂತೀನಿ. 9:15 ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಈ ಕಂಕಳದಿಂದ 3:15 ಇಕ್ಕೋಬೇಕು. 3:15 ಇಕ್ಕೊಂಡ್ರೆ ಮಾತ್ರ ಸುಕ್ಕು ಬರಲ್ಲ, ನೀಟಾಗಿ ಬರುತ್ತೆ. ಇದು 3:15ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ಲೈನ್ ಎಳ್ಕೊಂಡ್ರೆ ನೀಟಾಗಿ ಬರುತ್ತೆ. ಅವ್ರು ರೆಡಿ ಬ್ಲೌಸನ್ನು ಈ ಥರ ಈ ಲೈನಿಂದ ಈಗ ಇಕ್ಕೊಂಡ್ರೆ ಇದು ರೆಡಿ, ಈ ಥರ ಮಾರ್ಕ್ ಮಾಡ್ಕೋಬೇಕು. ಆ ಮಾರ್ಕಿನಿಂದ ತಳಗಡೆಗೆ ಪ್ಲಸ್ 2 ಇಂಚು ಜಾಸ್ತಿ ಬಿಟ್ಕೋಬೇಕು ಹೊಲಿಗೆಗೆ. ಈ ಥರ 2 ಪಾಯಿಂಟಿಗೆ 2 ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಈ ಥರ ಲೈನ್ ಎಳ್ಕೋಬೇಕು. ಈ ಥರ ಲೈನ್ ಎಳ್ಕೋಬೇಕು. ಈ ಥರ ಕಂಕಳು ಒಂದು ಸ್ಕೇಲ್ ಇರುತ್ತೆ, ಆ ಸ್ಕೇಲ್ ಇಟ್ಕೊಂಡ್ಬಿಟ್ರೆ ಹಿಂಗೆ ಈ ಲೈನ್ ಹಿಂಗೆ ಕರೆಕ್ಟಾಗಿ ಬರಬೇಕು. ಆವಾಗ ಈ ಥರ ಒಂದು ಲೈನ್ ಎಳ್ಕೋಬೇಕು. ಹಿಂದ್ಗಡೆ ಒಂದು, ಅದ್ರ ಪಕ್ಕಕ್ಕೆ ಒಂದು, 2 ಲೈನ್ ಹಿಂಗೆ ಎಳ್ಕೊಂಡ್ರೆ ನಮ್ಮ ಲೆವೆಲ್ಗೆ ಮತ್ತೊಂದು ಈ ಥರ ಅದು ಕರೆಕ್ಟಾಗಿ ಬರಲ್ಲ. ನಾವು ಸರಿ ಮಾಡ್ಕೋಬೇಕು. ಅದನ್ನು ಹಿಂಗೆ ಒಂಚೂರು ಹಿಂಗೆ ಹುಳ ತಗೊಂಡು ಹಿಂಗೆ ತಗೋಬೇಕು. ಒಂದು ಅರ್ಧ ಇಂಚ್ ಒಳ ತಗೋಬೇಕು. ಇದು ಹಿಂಗೆ ಸವನಾಗಿ ಹಿಂಗೆ ಎಳ್ಕೋಬೇಕು. ಅವ್ರು ಕೊಟ್ಟಂಥ ಅಳತಿನೂ ಕರೆಕ್ಟಾಗಿರಲ್ಲ. ನಾವು ಒಂದು ಚೂರು ಅರ್ಧ ಇಂಚು 1/4 ಇಂಚು ಹೆಚ್ಚು ಕಮ್ಮಿ ಮಾಡ್ಕೊಂಡು ನಮ್ಮ ಲೆವೆಲಿಗೆ ಥರ ಬರ್ಬೇಕು ಆ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಇದು ಕ್ರಾಸ್ ಬರುತ್ತೆ ತೋಳಿಗೆ. ಈ ಥರ ತೋಳಿಗೆ ಕಟ್ಟಿಂಗ್ ಮಾಡ್ಕೊಂಡು ತಗೊಳೋದು. ತಳಗಡೆಗೆ 2 ಪೀಸ್ ಬಿಟ್ಕೊಂಡು ಮೇಲ್ಗಡೆ 2 ಪೀಸು ಈ ಥರ ತಗೋಬೇಕು. ಮುಂಭಾಗದ ಸೇಪ್ ಇದು ಈ ಥರ ತಗೋಬೇಕು. ಇದು ಲೈನಿಂಗ್ ಬ್ಲೌಸು ಕಟ್ಟಿಂಗು. ಇದು ರೆಡಿ ಬ್ಲೌಸು 11 ಇಂಚು ಬರಬೇಕು. ಇದು ಉದ್ದ 14 ಇಂಚು ರೆಡಿ ಬ್ಲೌಸ್ ಇದೆ. 14ಕ್ಕೆ ನಾನು 15 ಇಂಚು ರೆಡಿ ಲೆಂತು 15 ಇಟ್ಕೊತೀನಿ. 15ರ ಬ್ಲೌಸ್ ಕಟ್ಟಿಂಗ್, ಹಿಂಭಾಗದ ಬ್ಲೌಸ್ ಕಟ್ಟಿಂಗು 14 ಇಂಚು. ಅವ್ರಿಗೆ ರೆಡಿ ಬೇಕಾಗಿರೋದು 14 ಇಂಚು, ನಾನು 15 ಇಂಚು ಇಕ್ಕೊಂತೀನಿ. 15 ಇಂಚು. ಆಮೇಲೆ ಮೈ ಅಳತೆ ಅವ್ರದ್ದು 11 ಇದೆ ರೆಡಿ, ನಾನು 11 ಇಕ್ಕೊಂತೀನಿ. ಮೈ ಅಳತೆ 11. ಹೈ ನೆಕ್ ಬ್ಲೌಸ್ ಕಟ್ಟಿಂಗ್ ಇದು. ಒಂದು ಲೈನ್ ಹಾಕ್ಕೋಬೇಕು ಹಿಂಗೆ. ಕಂಕಳದ ಇದು ಹಿಂಭಾಗದ ಉದ್ದ 14, 14ಕ್ಕೆ ಒಂದು ಲೈನ್, ಅದು ಫೋಲ್ಡಿಂಗಿಗೆ ಹೋಗುತ್ತೆ. 1 ಇಂಚು
ಹೈ ನೆಕ್ಕಿಗೆ 3 ಇಂಚು ಬರಲೇಬೇಕು ಕಂಕಳು. ಇದು ಕಂಕಳಲ್ಲ ಸಾರಿ, ನೆಕ್ಕು 3 ಇಂಚು ಅಗಲ ಬರಲೇಬೇಕದು. ಬಂದರೆ ಅದು ನೀಟಾಗಿ ಕೂರುತ್ತೆ. ಇಲ್ಲಾಂದರೆ ಇಲ್ಲಿ ಕುತ್ತಿಗೆ ಹತ್ರ ಹಿಡಿತಾ ಇರುತ್ತೆ, ಅದು ಕಮ್ಮಿ ತಗೊಂಬಿಟ್ರೆ. 3 ಇಂಚು ಕುತ್ತಿಗೆಯ ಭಾಗ, 4.5 ಇಂಚು ಶೋಲ್ಡ್ರು. ಒಟ್ಟು ಕುತ್ತಿಗೆಯಿಂದ ಶೋಲ್ಡ್ರಿಗೆ 7.5 ಇಂಚಿದೆ. ಅವ್ರದ್ದು 13 ಇಂಚು ಬರಬೇಕು. ಅದಕ್ಕೆ ನಾನು ಅವರ ಭುಜದ ಅಳತೆ 13 ಇಂಚಿದೆ. ಅದಕ್ಕಾಗಿ ನಾನು ಈ ಬ್ಲೌಸಿನ ಭುಜದ ಅಳತೆ 14 ಬರಬೇಕು. 14ಕ್ಕೆ ನಾನು 7.5, ಅದರದ್ದು 14ರದ ಅರ್ಧ 7 ಇಕ್ಕೆಂತ ನಾನು 7 ಇಕ್ಕೊಂಡು ಕಂಕಳ ಅಳತೆ 5.5 ಇಕ್ಕೆಂತ ನಾನು. ಒಂದು 1/2 ಇಂಚು ಇಳಿ ಕ್ರಾಸ್, ಹಿಂಭಾಗದ ಕಟ್ಟಿಂಗ್, ಕಂಕಳ ಇದು ಕುತ್ತಿಗೆ ಕಟ್ಟಿಂಗ್. ಕಟ್ಟಿಂಗ್ ಎಷ್ಟು ನೀಟಾಗಿ ಬರ್ತವೋ ಅಷ್ಟು ನೀಟಾಗಿ ಬ್ಲೌಸ್ ಫಿನಿಶಿಂಗ್ ಬರುತ್ತೆ. ಇದು ಮುಂಭಾಗದ ಕಟ್ಟಿಂಗು. ಇದು ಕಟೋರಿ ಬ್ಲೌಸಿಗೆ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಈ ಥರ ನಾನು ಅಳತೆ ಇಕ್ಕೊಂಡ್ಬಿಟ್ಟು ಇದು ಮಾಡ್ತಿದ್ದೀನಿ. ಇದು ಈ ಅಳತೆಗೂ 6 ಇಂಚು. ಹಿಂಗೆ ಲೆಂತು ಕಂಕ್ಳಿಗೂ ಇದಕ್ಕೂ 2.5 ಇಂಚು ಈ ಥರ ಬರುತ್ತೆ. ಇದು ನಾನು ಯಾವಾಗಲೂ ಇದು ಪೇಪರ್ ಕಟ್ಟಿಂಗ್ ಮಾಡ್ಕೊಂಬಿಟ್ಟೆ ನಾನು ಇದು ಕಟೋರಿ ಬ್ಲೌಸ್ ಕಟ್ ಮಾಡ್ಕೊಂಡಿರ್ತೀನಿ. ಇಲ್ಲಿಗೆ 2.5 ಇಂಚು, ಇಲ್ಲಿಗೆ 2.5 ಇಂಚು, ಇಲ್ಲಿಗೂ 1.5 ಇಂಚು, ಇಲ್ಲಿಗೆ 3 ಇಂಚು. 3 ಇಂಚಿನ ಅರ್ಧ 1 ಇಂಚು ತಳಗಡೆಗೆ ತಗೊತೀನಿ. ತಗೊಂಡ್ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡು ಈಗ ಕಟಿಂಗ್ ಮಾಡ್ತೀನಿ. ಇದನ್ನ ಮತ್ತು ಮುಖ ಹಿಡಿದ್ರಿ. ಈ ಥರ ಕಟಿಂಗ್ ಮಾಡ್ಕೊಂಡು 3 ಇಂಚು ಹಿಂಗೆ ತಗೊಳೋದು. ಇದಕ್ಕೆ 1.5 ಇಂಚು ಈ ಕಡೆ ಸೈಡು 1.5 ಇಂಚು ತಗೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳೋದು. ಮಾರ್ಕ್ ಮಾಡ್ಕೊಳ್ಳೋದು. ಮಾರ್ಕ್ ಮಾಡ್ಕೊಂಬಿಟ್ಟು ಇದು ಕಟೋರಿ ಬ್ಲೌಸು. ಇದು ಸೈಡು, ಇದು ಪಫ್ಸು.
ಇದನ್ನು ಬ್ಲೌಸ್ ಪೀಸಿಗೆ ಇದನ್ನ ಅಟ್ಯಾಚ್ ಮಾಡ್ಕೊತಾನೆ ಇವಾಗ.